ಚೀನಾದಿಂದ ಮತ್ತೊಂದು ಸಾಹಸ. ಟ್ರ್ಯಾಕ್ ಇಳಿತು ವಿಮಾನದಂಥ ರೈಲು. ಈ ಅದ್ಭುತ ಹೇಗೆ ಮಾಡ್ತು ಚೀನಾ? ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನಿಂದ ಬೆಳಗಾವಿಗೆ ಜಸ್ಟ್ 1 ಗಂಟೆ, ಚೆನ್ನೈನಿಂದ ಬೆಂಗಳೂರಿಗೆ ಜಸ್ಟ್ ಅರ್ಧ ಗಂಟೆ, ದೆಹಲಿಯಿಂದ ಬೆಂಗಳೂರಿಗೆ 4 ಗಂಟೆ, ಬೆಂಗಳೂರಿನಿಂದ ಮುಂಬೈಗೆ ಜಸ್ಟ್ 2 ಗಂಟೆ. ಈ ರೀತಿ ವಿಮಾನದ ಸ್ಪೀಡಲ್ಲಿ ರೈಲು ಹೋದ್ರೆ ಹೇಗಿರುತ್ತೆ? ಸದ್ಯಕ್ಕೆ ನಮ್ಮಲ್ಲಿ ಅಂಥ ರೈಲ್ಗಳು ಇಲ್ಲ. ಆದ್ರೆ ಇಂಥ ಅದ್ಭುತವನ್ನ ಈಗ ಚೀನಾ ಮಾಡಿದೆ. ಇಡೀ ಜಗತ್ತು ಯುದ್ಧ ಸಂಘರ್ಷ ಅಂತ ಮುಳುಗಿರೋ ಹೊತ್ತಲ್ಲಿ ಚೀನಾ ಜಗತ್ತನ್ನೇ ಬೆರಗುಗೊಳಿಸೋ ರೈಲು ನಿರ್ಮಿಸಿದೆ. ಚಕ್ರಗಳಿಲ್ದೆ ಜಸ್ಟ್ 7 ಸೆಕೆಂಡ್ನಲ್ಲಿ 650 ಕಿಲೋಮೀಟರ್ ಸ್ಪೀಡ್ಗೆ ತಲುಪಿ ಡೆಸ್ಟಿನೇಷನ್ ರೀಚ್ ಆಗೋ ಟ್ರೈನ್ ತಯಾರಿಸಿದೆ. ಸಾಕಷ್ಟು ಹೊಸ ಬಗೆಯ ತಂತ್ರಜ್ಞಾನವನ್ನ ಇದರಲ್ಲಿ ಅಳವಡಿಸಲಾಗಿದ್ದು ವಿಶ್ವದ ಎಲ್ಲಾ ದೇಶಗಳು ಅಚ್ಚರಿ ಕಣ್ಣಿಂದ ನೋಡ್ತಿವೆ. ಹಾಗಿದ್ರೆ ಚೀನಾ ಅನಾವರಣ ಮಾಡಿರೋ ಈ ಹೊಸ ರೈಲಿನಲ್ಲಿ ಏನಿದೆ? ಜಸ್ಟ್ 7 ಸೆಕೆಂಡ್ ಒಳಗೆ 650 ಕಿಲೋಮೀಟರ್ ಸ್ಪೀಡ್ ತಲುಪುವ ತರ ಇದನ್ನ ಹೇಗೆ ನಿರ್ಮಿಸಿದ್ರು? ಭಾರತ ಸೇರಿದಂತೆ ಹಲವಾರು ದೇಶಗಳು ಬುಲೆಟ್ ಟ್ರೈನ್ನ ಕನಸು ಕಾಣ್ತಿರೋವಾಗ ವಿಮಾನದಂಥ ಸ್ಪೀಡ್ ಇರೋ ರೈಲನ್ನ ಚೀನಾ ಹೇಗೆ ತರ್ತಿದೆ? ಚಕ್ರ ಇಲ್ದೆ ಈ ರೈಲು ಹೇಗೆ ಓಡುತ್ತೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಹೈ ಸ್ಪೀಡ್ ರೈಲುಗಳ ವಿಚಾರದಲ್ಲಿ ಚೀನಾ ಮಾಡಿರೋ ಸಾಹಸವನ್ನು ಕೂಡ ನಿಮ್ಗೆ ಹೇಳ್ತೀವಿ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಗಂಟೆಗೆ 620 ಕಿಲೋಮೀಟರ್ ವೇಗ, ಮಾಯಾದಂಥ ಮ್ಯಾಗ್ಲೆವ್ ಟ್ರೈನ್. ಸ್ನೇಹಿತರೆ, ಈಗ ಚೀನಾ ನಿರ್ಮಾಣ ಮಾಡಿರೋ ಈ ರೈಲು ಸಾಮಾನ್ಯ ರೈಲಲ್ಲ, ಮ್ಯಾಗ್ಲೆವ್ ರೈಲು. ಮ್ಯಾಗ್ಲೆವ್ ರೈಲ್ನ ಬಗ್ಗೆ ನಿಮಗೆ ಈ ಮುಂಚೆ ಕೂಡ ಹೇಳಿದ್ವಿ. ಇದರಲ್ಲಿ ಚಕ್ರಗಳಿರಲ್ಲ, ಮ್ಯಾಗ್ನೆಟಿಕ್ ಲೆವಿಟೇಷನ್ ಶಕ್ತಿಯಿಂದ ಮುಂದಕ್ಕೆ ಹೋಗುತ್ತೆ. ಇಷ್ಟ ದಿನ ಇಂಥ ರೈಲಲ್ಲಿ ಹೆಚ್ಚು ಅಂದ್ರೆ 300ರಿಂದ 400 ಕಿಲೋಮೀಟರ್ ವೇಗ ಇರ್ತಿತ್ತು. ಆದ್ರೆ ಈಗ ಗಂಟೆಗೆ 600 ಕಿಲೋಮೀಟರ್ ವೇಗದ ರೈಲು ಮಾಡಿದ್ದಾರೆ. ಈ ವೇಗ ಖಂಡಿತ ಸಣ್ಣದಲ್ಲ. ಕಮರ್ಷಿಯಲ್ ಪ್ಲೇನ್ಗಳೇ ಸುಮಾರು 700ರಿಂದ 800 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತವೆ. ಆದ್ರೆ ಇದು ಆ ವಿಮಾನದ ಸ್ಪೀಡ್ಗೆ ಹತ್ರ ಇದೆ. ಅಷ್ಟೇ ಅಲ್ಲ, ಬೀಜಿಂಗ್ನಿಂದ ಶಾಂಘೈಗೆ ಜಸ್ಟ್ 2 ಗಂಟೆಗೆ ಹೋಗ್ಲಿದ್ದು ದೆಹಲಿಯಿಂದ ಬೆಂಗಳೂರಿನ ಮಧ್ಯೆ ಈ ರೈಲು ಓಡಿಸಿದ್ರೆ ಜಸ್ಟ್ 4 ಗಂಟೆಗೆ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಚೀನಾ ಕೂಡ ಇದನ್ನೇ ಹೇಳ್ತಿದ್ದಿದ್ದು, ನಾವು ವಿಮಾನ ಮತ್ತು ರೈಲಿನ ನಡುವಿನ ವೇಗದ ಅಂತರವನ್ನ ಇನ್ನಷ್ಟು ಕಮ್ಮಿ ಮಾಡ್ತಿದ್ದೀವಿ. 2000 ಕಿಲೋಮೀಟರ್ ದೂರಕ್ಕೂ ಹೈ ಸ್ಪೀಡ್ ರೈಲು ತಗೊಂಡು ಹೋಗ್ತೀವಿ ಅಂತ ಹೇಳಿದೆ. ಚೀನಾದ CRRC ಅಂದ್ರೆ ಚೈನಾ ರೈಲ್ವೆ ರೋಲಿಂಗ್ ಸ್ಟಾಕ್ ಕಾರ್ಪೊರೇಷನ್ ಇದನ್ನ ಡೆವಲಪ್ ಮಾಡಿದ್ದು ಭವಿಷ್ಯದಲ್ಲಿ ಚೀನಾದ ಸಾರಿಗೆ ವ್ಯವಸ್ಥೆಗೆ ಗೇಮ್ ಚೇಂಜರ್ ಆಗ್ಬೋದು ಎನ್ನಲಾಗ್ತಿದೆ. ಡ್ರೈವರ್ ಇಲ್ಲ, ಶಬ್ದ ಬರಲ್ಲ. ಈ ಹೊಸ ರೈಲಿನಲ್ಲಿ 10 ಬಗೆಯ ಹೊಸ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ. ಮೊದಲಿಗೆ ಈ ರೈಲು ಓಡಿಸೋಕೆ ಯಾವುದೇ ಲೋಕೋ ಪೈಲಟ್ ಇರಲ್ಲ. ಸಂಪೂರ್ಣವಾಗಿ ಆಟೋಮ್ಯಾಟಿಕ್ ಆಗಿ ಫಂಕ್ಷನ್ ಆಗುತ್ತೆ. ಇದರಲ್ಲಿ 5G ಕಮ್ಯುನಿಕೇಷನ್ ಇಂಟಿಗ್ರೇಟ್ ಮಾಡಲಾಗಿದ್ದು ರಿಯಲ್ ಟೈಮ್ ಡೇಟಾ ಒದಗಿಸುತ್ತೆ. ಹೈ ಸ್ಪೀಡಲ್ಲಿ ಡೇಟಾ ಟ್ರಾನ್ಸ್ಫರ್ ಮಾಡುತ್ತೆ. ಕಂಟ್ರೋಲ್ ಸಿಸ್ಟಮ್, ಟ್ರ್ಯಾಕ್ ಮತ್ತು ಟ್ರೈನ್ ನಡುವೆ ಉತ್ತಮ ಸಂಪರ್ಕ ಇರುತ್ತೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸಿದ್ದು ಅದರ ಸಹಾಯದಿಂದ ರೈಲು ಸುಗಮವಾಗಿ ಸಂಚಾರ ಮಾಡೋ ತರ ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ AI ಮತ್ತು ಕ್ಯಾಮೆರಾ ಮೂಲಕ ಟ್ರ್ಯಾಕ್ ಅನ್ನ ಮಾನಿಟರ್ ಮಾಡ್ತಾರೆ. ಹಾಗೆ ಇದರಲ್ಲಿ ಅಕೌಸ್ಟಿಕ್ ಸೆನ್ಸಿಂಗ್ ಅಳವಡಿಸಿದ್ದು ಅನುಮಾನಾಸ್ಪದ ಶಬ್ದ ಅಥವಾ ವೈಬ್ರೇಷನ್ ಕಂಡುಬಂದ್ರೆ ತಕ್ಷಣವೇ ಪತ್ತೆ ಹಚ್ಚುತ್ತೆ. ಇನ್ನು ಇದರಲ್ಲಿರೋ ಟ್ರ್ಯಾಕ್ ಸೈಡ್ ಸೆನ್ಸಾರ್ ರೈಲು ಪ್ರಯಾಣ ಮಾಡೋ ಸ್ಥಳಗಳ ವೆದರ್, ಟ್ರ್ಯಾಕ್ ಕಂಡೀಷನ್ಸ್ ಇತರ ಕ್ಷೇತ್ರಗಳ ಕಡೆ ಫೋಕಸ್ ಮಾಡುತ್ತೆ. ಇನ್ನು ಆಗ್ಲೇ ಹೇಳ್ದಂತೆ ಇದು ಮ್ಯಾಗ್ನೆಟಿಕ್ ಲೆವಿಟೇಷನ್ನಿಂದ ಪ್ರಯಾಣ ಮಾಡಲಿದ್ದು ಇದರಲ್ಲಿ ಹೆಚ್ಚಿನ ಶಬ್ದ ಬರಲ್ಲ. ಸ್ನೇಹಿತರೆ, ಮ್ಯಾಗ್ನೆಟ್ ಲೆವಿಟೇಷನ್ ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಕೋಚ್ಗಳಲ್ಲಿ ಚಕ್ರ ಇರುತ್ತೆ ಅಲ್ವಾ? ಆದ್ರೆ ಇಲ್ಲಿ ಚಕ್ರಗಳ ಬದಲು ಕಂಬಿ ಇರುತ್ತೆ. ಇದನ್ನ ಮ್ಯಾಗ್ನೆಟ್ ಕಂಬಿ ಅಂತ ಕರೀಬಹುದು. ಹಾಗೆ ಕೆಳಗಿರೋ ಟ್ರ್ಯಾಕ್ ಅಲ್ಲೂ ಮ್ಯಾಗ್ನೆಟ್ ಟ್ರ್ಯಾಕ್ ಇರುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ 3 ನೈಟ್ 4 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲಿಗೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 3ನೇ ತಾರೀಕು 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಮ್ಯಾಗ್ನೆಟ್ ಅನ್ನ ಒಂದರ ಮುಂದೆ ಇನ್ನೊಂದು ತರೋ ಪ್ರಯತ್ನ ಮಾಡಿದ್ರೆ ಒಂದು ಬದಿಯಲ್ಲಿ ಅಂಟ್ಕೊಳ್ಳುತ್ತೆ. ಹಾಗೆ ಅದೇ ಮ್ಯಾಗ್ನೆಟ್ ಅನ್ನ ಇನ್ನೊಂದು ಬದಿಯನ್ನ ಅಂಟ್ಸೋಕೆ ನೋಡಿದ್ರೆ ಅದು ಅಂಟ್ಕೊಳ್ಳಲ್ಲ, ಹಿಂದಕ್ಕೆ ಮೂವ್ ಆಗತ್ತೆ.
ಇಲ್ಲೂ ಕೂಡ ಅದೇ. ಎರಡೂ ಮ್ಯಾಗ್ನೆಟ್ನಲ್ಲೂ ಪಾಸಿಟಿವ್ ಅಥವಾ ನೆಗೆಟಿವ್ ಎದುರು ಬದಲಾದಾಗ ಎರಡೂ ಅಂಟ್ಕೊಳ್ಳಲ್ಲ. ಹಾಗಾಗಿ ಟ್ರೈನ್ ಮೇಲಕ್ಕೆದ್ದು ತೇಲುತ್ತೆ. ಆಗ ಚಕ್ರಗಳ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಕಂಬಿ ತಯಾರಿಸುವಷ್ಟು ಮ್ಯಾಗ್ನೆಟ್ ಸಿಗಲ್ಲ ಅಂತ ವಿದ್ಯುತ್ ಬಳಸಿ ಸ್ಟೀಲ್ ಕಂಬಿಯಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಮಾಡಿ ಟ್ರೈನ್ ತೇಲಿಸಲಾಗುತ್ತೆ. ಇದರ ಅಡ್ವಾಂಟೇಜ್ ಏನಂದ್ರೆ ಚಕ್ರಗಳ ಫಿಕ್ಷನ್ ಅಥವಾ ಘರ್ಷಣೆ ಇರಲ್ಲ. ಹೀಗಾಗಿ ಇವು ಹೆಚ್ಚು ಶಬ್ದ ಮಾಡದೆ ಸೈಲೆಂಟ್ ಆಗಿ ತೇಲ್ಕೊಂಡು ಹೋಗ್ತವೆ. ಇವು ಪರಿಸರ ಸ್ನೇಹಿಯಾಗಿದ್ದು ಇಂಥ ಹಲವು ಪ್ರಾಜೆಕ್ಟ್ಗಳನ್ನ ಚೀನಾ ಕೈಗೆತ್ತಿಕೊಂಡಿದೆ. 2003ರಲ್ಲೇ ಚೀನಾ ಇದನ್ನ ಪರಿಚಯಿಸಿತ್ತು. ಶಾಂಘೈ ಏರ್ಪೋರ್ಟ್ನಿಂದ ಸಿಟಿ ಒಳಗೆ ಕನೆಕ್ಟ್ ಮಾಡಿಸಿತ್ತು. 2016ರಲ್ಲಿ ಚಾಂಗ್ಸಾದಲ್ಲಿ, 2017ರಲ್ಲಿ ಬೀಜಿಂಗ್ನಲ್ಲಿ ಇದನ್ನ ಪರಿಚಯ ಮಾಡಿದ್ರು. ಸದ್ಯ ಅವೆಲ್ಲ ನಾರ್ಮಲ್ ಟ್ರೈನ್ ಆಗಿದ್ದು ಜಸ್ಟ್ 120 ಕಿಲೋಮೀಟರ್ ಮಾತ್ರ ಇತ್ತು. ಆದ್ರೆ ಈಗ ಅತ್ಯಂತ ವೇಗದ ಟ್ರೈನ್ ಅನ್ನ ಚೀನಾ ಪರಿಚಯಿಸಿದೆ. 2000 ಕಿಲೋಮೀಟರ್ ದೂರದ ಪ್ರಯಾಣ ಮಾಡೋ ರೀತಿ ನಾವು ಈ ಟ್ರೈನ್ಗಳನ್ನ ಡೆವಲಪ್ ಮಾಡ್ತೀವಿ ಅಂತ ಚೀನಾ ಹೇಳಿದೆ. ಜೊತೆಗೆ ಈ ಹೊಸ ರೈಲು ಓಡೋಕೆ ಶುರುವಾದ ಜಸ್ಟ್ 7 ಸೆಕೆಂಡ್ಗೆ 650 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಚಲಿಸುತ್ತೆ. ಅಂದ್ರೆ 5.54 ಸೆಕೆಂಡ್ಗೆ 1 ಕಿಲೋಮೀಟರ್ ಹೋಗುತ್ತೆ. ಹೀಗಾಗಿ ಜಗತ್ತಿನ ಸಂಪರ್ಕ ಕ್ಷೇತ್ರದಲ್ಲಿ ಇದು ಮತ್ತೊಂದು ಮೈಲಿಗಲ್ಲಾಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಸಾಧಿಸಿದ್ದ ಹೇಗೆ ಚೀನಾ? ಸ್ನೇಹಿತರೆ, ಇವತ್ತು ಜಗತ್ತಿನ ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ಅಂತ ಬಂದಾಗ ಚೀನಾ 2/3 ರೈಲು ಜಾಲ ಹೊಂದಿದೆ. ಅಮೆರಿಕ, ಯುರೋಪ್ನಂತಹ ತಾಂತ್ರಿಕವಾಗಿ ಆರ್ಥಿಕವಾಗಿ ಬಲಿಷ್ಠವಾಗಿರೋ ದೇಶಗಳಿಗೂ ಚೀನಾ ಸಮಕ್ಕೆ ಓಡೋಕಾಗ್ತಿಲ್ಲ. ಇನ್ನು ಭಾರತದ ಕತೆ ನಿಮಗೆ ಗೊತ್ತು. ಈ ವಿಷಯದಲ್ಲಿ ನಾವು ತುಂಬಾ ಹಿಂದೆ ಬಿದ್ದಿದ್ದೇವೆ. ನಮ್ಮ ಹತ್ರ ಒಂದೇ ಒಂದು ರೈಲ್ವೆ ನೆಟ್ವರ್ಕ್ ಇಲ್ಲ. ಬುಲೆಟ್ ಟ್ರೈನ್ಗೋಸ್ಕರ ಇನ್ನೂ ಸಾಕಷ್ಟು ವರ್ಷ ಕಾಯ್ಬೇಕಿದೆ. ಆದರೆ ಕಳೆದ 20 ವರ್ಷದಲ್ಲಿ ಚೀನಾ ವಿಶ್ವದ ಅತಿ ದೊಡ್ಡ ಹೈಸ್ಪೀಡ್ ರೈಲ್ ನೆಟ್ವರ್ಕ್ ನಿರ್ಮಾಣ ಮಾಡಿದೆ. ಚೀನಾ ಕೊಟ್ಟಿರೋ ಮಾಹಿತಿ ಪ್ರಕಾರ ಚೀನಾದಲ್ಲಿ ಬರೋಬ್ಬರಿ 48,000 ಕಿಲೋಮೀಟರ್ ಹೈಸ್ಪೀಡ್ ರೈಲ್ವೆ ಹಳಿ ಇದೆ. ಇದು ಅಲ್ಲಿನ ಜನರಿಗೆ ಸುಲಭವಾಗಿ ಮತ್ತು ವೇಗವಾಗಿ ಅವರ ಊರಿಗೆ ತಲುಪೋಕೆ ಹೆಲ್ಪ್ ಮಾಡ್ತಿದೆ. ಈ ಅದ್ಭುತಕ್ಕೆ ಕಾರಣ ಹುಡುಕಿದಾಗ ಚೀನಾದ ಕಾರ್ಯವೈಖರಿ ಕಣ್ಮುಂದೆ ಬರುತ್ತೆ. ಚೀನಾದ ಈ ಹೈಸ್ಪೀಡ್ ರೈಲ್ ಲೈನ್ಗಳನ್ನ ಎಲ್ಲಿ ಯಾವಾಗ ನಿರ್ಮಾಣ ಮಾಡಬೇಕು ಹಾಗೂ ಅದಕ್ಕೆ ಎಷ್ಟು ಫಂಡಿಂಗ್ ಬೇಕು ಅನ್ನೋದನ್ನ ಚೀನಾ ಸರ್ಕಾರವೇ ಡಿಸೈಡ್ ಮಾಡುತ್ತೆ. HSR ಅಥವಾ ಹೈಸ್ಪೀಡ್ ರೈಲ್ವೆ ಪ್ರಾಜೆಕ್ಟ್ಗಳ ಸುಮಾರು 40-50% ವೆಚ್ಚವನ್ನ ಚೀನಾ ಸರ್ಕಾರ ಮಾಲೀಕತ್ವ ಬ್ಯಾಂಕ್ಗಳು ಭರಿಸುತ್ತೆ. ರೈಲ್ವೆ ಸಚಿವಾಲಯ ನೇರವಾಗಿ 40% ಫಂಡಿಂಗ್ ಮಾಡುತ್ತೆ. ಮಿಕ್ಕ ಹಣವನ್ನ ಚೀನಾದ ಸ್ಥಳೀಯ ಆಡಳಿತಗಳು ಮಾಡುತ್ತೆ. ಆದ್ರೆ ಅಮೆರಿಕ ತಗೊಂಡ್ರೆ ಅಮೆರಿಕದಲ್ಲಿ ಇದರ ತದ್ವಿರುದ್ಧ ಇದೆ. ಅಮೆರಿಕದ ಕೇಂದ್ರ ಸರ್ಕಾರಕ್ಕಿಂತ ಸ್ಥಳೀಯ ಸರ್ಕಾರವೇ ಹೆಚ್ಚು ಫಂಡಿಂಗ್ ಮಾಡಬೇಕು. ಇದರಿಂದ ರಾಜಕೀಯ ಭಿನ್ನಮತದಿಂದ ದೊಡ್ಡ ಪ್ರಾಜೆಕ್ಟ್ಗಳು ಡಿಲೇ ಆಗುತ್ತೆ. ಭಾರತದಲ್ಲಿ ರೈಲ್ವೆ ಪ್ರಾಜೆಕ್ಟ್ಗೆ ಹಣದ ಜೊತೆಗೆ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ದೊಡ್ಡ ಮೇಜರ್ ಪ್ರಾಬ್ಲಮ್. ಆದ್ರೆ ಚೀನಾದಲ್ಲಿ ಎಲ್ಲವನ್ನ ಕಮ್ಯುನಿಸ್ಟ್ ಸರ್ಕಾರವೇ ನಿರ್ಧಾರ ಮಾಡೋದ್ರಿಂದ ಪ್ರಾಜೆಕ್ಟ್ಗೆ ಬೇಕಾದ ಖಾಸಗಿ ಜಾಗನ ಈಸಿಯಾಗಿ ಪಡೆದು ನಿರ್ಮಾಣ ಕಾರ್ಯವನ್ನ ಶುರು ಮಾಡ್ತಾರೆ. ಇನ್ನು ಈ HSR ಪ್ರಾಜೆಕ್ಟ್ ಅಡಿಯಲ್ಲಿ ನಿರ್ಮಾಣವಾಗೋ ಎಲ್ಲಾ ಇನ್ಫ್ರಾಗಳಿಗೆ ಚೀನಾ ಸರ್ಕಾರದ ಒಂದೇ ನಿಯಮ ಅನ್ವಯಿಸುತ್ತೆ. ರೈಲ್ವೆ ಟ್ರ್ಯಾಕ್, ಸ್ಟೇಷನ್ಸ್, ಟ್ರೈನ್, ಎಲೆಕ್ಟ್ರಿಕ್ ಸಿಸ್ಟಮ್ ಮತ್ತು ಸಿಗ್ನಲ್ಗಳ ಡಿಸೈನ್ ಹೇಗೆ ಇರಬೇಕು ಅಂತ ಕೇಂದ್ರ ಸರ್ಕಾರ ಸೆಟ್ ಮಾಡಿರೋ ಸ್ಟ್ಯಾಂಡರ್ಡೈಸ್ಡ್ ಡಿಸೈನ್ ಅನ್ನೇ ಎಲ್ಲದಕ್ಕೂ ಪಾಲಿಸಬೇಕು. ಹೊಸದನ್ನ ಮಾಡ್ತೀವಿ, ಹೊಸ ಡಿಸೈನ್ ಮಾಡ್ತೀವಿ ಅಂದ್ರೆ ಜಾಗ ಇಲ್ಲ. ಇದರಿಂದ ನಿರ್ಮಾಣ ಕೆಲಸಗಳು ತಡವಾಗೋದು ತಪ್ಪತ್ತೆ, ವೆಚ್ಚನೂ ಕಡಿಮೆ ಆಗುತ್ತೆ. ಇನ್ನು ಈ ನಿರ್ಮಾಣ ಕಾರ್ಯಕ್ಕೆ ಭಾರಿ ಯಂತ್ರೋಪಕರಣಗಳು ಬೇಕು. ಆ ವಿಷಯದಲ್ಲೂ ಚೀನಾ ಮುಂದೆ ಇದೆ. ಹೀಗಾಗಿ ಚೀನಾದಲ್ಲಿ ನಿರ್ಮಾಣವಾಗೋ ಸುಮಾರು 1 ಕಿಲೋಮೀಟರ್ HSR ಲೈನ್ಗೆ $17-21 ಮಿಲಿಯನ್ ಖರ್ಚಾಗುತ್ತೆ. ಆದ್ರೆ ಯುರೋಪ್ನಲ್ಲಿ ಪ್ರತಿ ಕಿಲೋಮೀಟರ್ಗೆ $25-39 ಮಿಲಿಯನ್, ಅಮೆರಿಕದಲ್ಲಿ $56 ಮಿಲಿಯನ್ ಖರ್ಚಾಗುತ್ತೆ. ಅಲ್ಲದೆ ಅಮೆರಿಕಕ್ಕೆ ಹೋಲಿಸಿದ್ರೆ ಚೀನಾದಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ ವೇತನಕ್ಕೂ ಹೆಚ್ಚು ಖರ್ಚಾಗಲ್ಲ. ಕಡಿಮೆ ವೇತನಕ್ಕೆ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ. ಹಾಗೆ ಚೀನಾ ಸರ್ಕಾರ ಮಾಲೀಕತ್ವದಲ್ಲಿರೋ ಕಂಪನಿಗಳಾದ CRES ಚೈನಾ ರೈಲ್ವೆ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಮತ್ತು CRCC ಚೈನಾ ರೈಲ್ವೆ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಈ ರೈಲ್ವೆ ಪ್ರಾಜೆಕ್ಟ್ ಅನ್ನ ಬಹಳ ಅದ್ಭುತವಾಗಿ ಹ್ಯಾಂಡಲ್ ಮಾಡ್ತಿವೆ. ಎಷ್ಟಾಗುತ್ತೋ ಅಷ್ಟು ಬೇಗ ಪ್ರಾಜೆಕ್ಟ್ ಮುಗಿಸಿ ಕೊಡ್ತವೆ. ಇನ್ನು ಚೀನಾದಲ್ಲಿ ಹೈಸ್ಪೀಡ್ ರೈಲುಗಳ ಬಳಕೆ ಕೂಡ ಹೆಚ್ಚಾಗಿದೆ. ದೊಡ್ಡ ಸಂಖ್ಯೆಯ ಚೀನಿಯರು ಪ್ರತಿದಿನ ಇದನ್ನ ಬಳಸ್ತಾರೆ. ಆವರೇಜ್ ಆಗಿ ಪ್ರತಿದಿನ 70% ಟ್ರೈನ್ ಸೀಟ್ ಪ್ರಯಾಣಿಕರಿಂದ ತುಂಬಿರುತ್ತೆ. ಅತ್ತ ಟಿಕೆಟ್ ದರ ಕೂಡ ಹೆಚ್ಚಿಲ್ಲ. ಪ್ರತಿ ಕಿಲೋಮೀಟರ್ಗೆ $5-8 ಆಗುತ್ತಷ್ಟೇ. ಆದ್ರಿಂದ ಹೆಚ್ಚಿನ ಚೀನಿಯರು ಫ್ಲೈಟ್ಗಿಂತ ಜಾಸ್ತಿ ಟ್ರೈನ್ನಲ್ಲೇ ಪ್ರಯಾಣಿಸ್ತಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಆರಂಭದಲ್ಲಿ ಚೀನಾ ಈ HSR ಲೈನ್ ಪ್ರಾಜೆಕ್ಟ್ ಶುರು ಮಾಡಿದಾಗ ಅದರ ಬಳಿ ಟೆಕ್ನಾಲಜಿನೇ ಇರಲಿಲ್ಲ.
ಜರ್ಮನಿ, ಜಪಾನ್ ಮತ್ತು ಫ್ರಾನ್ಸ್ನಂಥ ಅಡ್ವಾನ್ಸ್ಡ್ ದೇಶಗಳಿಂದ ಹೈಸ್ಪೀಡ್ ರೈಲ್ ಟೆಕ್ನಾಲಜಿ ಖರೀದಿ ಮಾಡ್ತಿತ್ತು. ಆದ್ರೆ ಕೆಲವೇ ವರ್ಷಗಳಲ್ಲಿ ಇದನ್ನ ಕಾಪಿ ಮಾಡಿ ತಮ್ಮದೇ ಸ್ವಂತ ಟೆಕ್ನಾಲಜಿ ಅಂತ ಲೇಬಲ್ ಹಾಕೊಂಡ್ರು. ಕಾಲಕ್ರಮೇಣ ಹೈಸ್ಪೀಡ್ ರೈಲ್ವೆ ಸಿಸ್ಟಮ್ಗೆ ಬೇಕಾದ ಎಲ್ಲಾ ಪ್ರಮುಖ ಭಾಗಗಳನ್ನ ಚೀನಾ ತಾನೇ ಖುದ್ದು ತಯಾರಿಸಿತು. ಇದರಿಂದ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಯ್ತು. ರೈಲ್ ಲೈನ್ ನಿರ್ಮಾಣ ಕಾರ್ಯಕ್ಕೆ ಖರ್ಚುಗಳು ಕಮ್ಮಿ ಆದ್ವು. ಹೀಗಾಗಿ ದಿನದಿನಕ್ಕೂ ಚೀನಾದ ಹೈಸ್ಪೀಡ್ ರೈಲುಗಳ ಜಾಲ ಹೆಚ್ಚಾಗ್ತಲೇ ಹೋಗ್ತಿದೆ. ಈ ವರ್ಷದ ಅಂತ್ಯಕ್ಕೆ ಹೈಸ್ಪೀಡ್ ರೈಲುಗಳ ಜಾಲವನ್ನ 50,000 ಕಿಲೋಮೀಟರ್ಗೆ ಮುಟ್ಸೋಕು ಚೀನಾ ಟಾರ್ಗೆಟ್ ಹಾಕೊಂಡಿದೆ.